ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಬುಕ್ ಬರೆದಾಗ ಅವ್ರ ಮೇಲೆ ಒಂದು ಎಫ್ಐಆರ್ ಆಗುತ್ತೆ. ಲಂಕೇಶ್ ಮತ್ತೆ ಗೌರಿ ಲಂಕೇಶ್ ಅವರ ಪತ್ರಿಕೆಗಳಲ್ಲಿ ಸತತವಾಗಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಗ್ರಾಮ ಪಂಚಾಯತಿನಲ್ಲಿ ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ಆದ್ರೆ ಆತನ ವಿರುದ್ಧ ಸಹ ಧರ್ಮಸ್ಥಳದ ವಿಚಾರದಲ್ಲಿ ತನ್ನ ತಲೆಯನ್ನು ತೋರಿಸ್ತಾ ಇದ್ದಾನೆ. ಖಾಲಿ ಡಬ್ಬ ಅಂತ ಹೇಳಿ ಬೇಡದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ಡೆಪ್ಯೂಟಿ ಸಿಎಂ SIT ಬಳಸಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಅವನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟ್ಟಣ್ಣ ಎಲ್ಲೋದೆ ನೀನು? ಯಾವ SIT ಇದೇ ಗಿರೀಶ್ ಮಟ್ಟಣ್ಣ ಹೊಗಳ್ತಾ ಇದ್ದೋ ಅದೇ SIT ಈಗ ಅರೆಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ವೇರ್ ಇಸ್ ಧನಂಜಯ? ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು? ಜರ್ಮನಿಯಿಂದ ಫಂಡ್ಸ್ ಬಂದಿದೆ, ದುಬೈಯಿಂದ ಫಂಡ್ಸ್ ಬಂದಿದೆ. ಯಾರಿಗ್ ಬಂದಿದೆ ಅದರ ದಾಖಲೆ ಕೊಡ್ತೇವೆ. ಅಲ್ರಿ, ನೀವು ಹೋರಾಟ ಮಾಡಕ್ಕೆ ಹಣ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು? ಪವರ್ ಟಿವಿ ರಾಕೇಶನ್ಗೂ ಗಿರೀಶ್ ಮಟ್ಟಣ್ಣ ನಿಮ್ಗೇನ್ ಸಂಬಂಧ? ಅಲ್ಲೋ, ಮಾರಾಟ ಆಗ್ಬೇಕು ಅಂದ್ರೆ ಧರ್ಮಸ್ಥಳದ ಹೋರಾಟನೇ ಬೇಕಾ? ಎಷ್ಟು ಕಾಸು ಮಾಡ್ಕೊಂಡ್ರಿ? ಐ ಥಿಂಕ್ ಧರ್ಮಸ್ಥಳ ಹೋರಾಟಕ್ಕೆ ನಾನು ಗುರುತಿಸಿಕೊಂಡಿದ್ದು ಒಂದಷ್ಟು ಧರ್ಮಸ್ಥಳದ ಘಟನಾವಳಿಗಳನ್ನ ಸ್ಟಡಿ ಮಾಡಿಕೊಂಡು ರಿಸರ್ಚ್ ಮಾಡಿ 1944 ಅಲ್ಲಿ ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಬುಕ್ ಬರೆದಾಗ ಅವ್ರ ಮೇಲೆ ಒಂದು ಎಫ್ಐಆರ್ ಆಗುತ್ತೆ, ಕಾನೂನು ಕ್ರಮ ಆಗುತ್ತೆ ಅವ್ರ ಮೇಲೆ. ತದನಂತರ ಧರ್ಮಸ್ಥಳದ ವಿಚಾರ 1984ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಆಗುತ್ತೆ. ಅಸೆಂಬ್ಲಿಯ ನಡವಳಿಕೆಯಲ್ಲಿ ಇದು ಪ್ರಸ್ತಾಪ ಆಗಿದೆ ಧರ್ಮಸ್ಥಳದ ವಿಚಾರ. ಎರಡನೇ ಗವರ್ಮೆಂಟ್ ಡಾಕ್ಯುಮೆಂಟ್, ಒಂದು ಕುವೆಂಪು ಅವರು, ಎರಡನೇದು ಕುವೆಂಪು ಅವರು ಧರ್ಮಸ್ಥಳ ಅಂತ ಬುಕ್ಕೇ ಬರೆದಿದ್ದಾರೆ. ದೇ ವಾಸ್ ಅ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಕುವೆಂಪು. ಎರಡನೇ ಘಟನಾ ಸರ್ಕಾರಿ ದಾಖಲೆ ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಬಿಲೀವ್ ಇಟ್ ಆರ್ ನಾಟ್ ಎ ಸೋಷಿಯಲಿಸ್ಟ್, ಎ ರಿಫಾರ್ಮರ್, ಎನ್ ಆಕ್ಟಿವಿಸ್ಟ್, ಯಾವ ವ್ಯಕ್ತಿ ರಾಮಕೃಷ್ಣ ಹೆಗಡೆ ಕರ್ನಾಟಕ ಲೋಕಾಯುಕ್ತವನ್ನ ಸ್ಥಾಪನೆ ಮಾಡಿದ್ರು ಅವರ ಸರ್ಕಾರದಲ್ಲಿ 1984ರಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನಧಿಕೃತ ನಡೆಗಳನ್ನ ಮತ್ತೆ ಅಲ್ಲಿ ನಡೆಯುತ್ತಿರುವ ಒಂದಷ್ಟು ಕೊಲೆಗಳು, ರೇಪ್ಗಳಾಗಿರ್ಬೋದು, ಅದರ ಬಗ್ಗೆ ಪ್ರಸ್ತಾಪ ಆಗುತ್ತೆ. 1991ರಿಂದ 2014ರವರೆಗೂ ಲಂಕೇಶ್ ಮತ್ತೆ ಗೌರಿ ಲಂಕೇಶ್ ಅವರ ಪತ್ರಿಕೆಗಳಲ್ಲಿ ಸತತವಾಗಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಆಗುತ್ತೆ. 2016ರಲ್ಲಿ ಇದೇ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾ ಇದ್ದಾರೆ. ಯಾವ SIT ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಬಳಸ್ಕೊಂಡು ಮಣ್ಣಾಕಿ ಮುಚ್ಚಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯ 2016ರಲ್ಲಿ MLC ಉಗ್ರಪ್ಪನವರ ಕಮಿಟಿಯನ್ನು ರಚನೆ ಮಾಡಿದಾಗ ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ನಿಷೇಧ ರಿಸರ್ಚ್ ಕಮಿಟಿನಲ್ಲಿ ಉಗ್ರಪ್ಪನವರ ಅಧ್ಯಕ್ಷರಾಗಿದ್ರು. ಸುಮಾರು 700 ಪುಟಗಳ ಬುಕ್ಕು. ಐ ಗಾಟ್ ಇಟ್ ಫ್ರಮ್ ಸರ್ಕಾರದಿಂದ ತಗೊಂಡೆ ಅದನ್ನ ನಾವು. ವಿ ಹ್ಯಾವ್ ಸ್ಟಡಿಡ್ ಇಟ್. ಸುಮಾರು 7 ಪೇಜ್ಗಳ ಬಗ್ಗೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕೊಲೆಗಳ ಬಗ್ಗೆ, ಆಗಿರುವಂತಹ ಕೊಲೆಗಳು, ನಾಪತ್ತೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಇದೇ MLC ಉಗ್ರಪ್ಪನವರ 700 ಪೇಜ್ ಬುಕ್ಲೆಟ್ ಅಲ್ಲಿ ಸರ್ಕಾರ ಅದನ್ನ ರಿಸೀವ್ ಮಾಡ್ಕೊಂಡಿದೆ. ದ ಸ್ಟಡಿ ರಿಪೋರ್ಟ್ ಫ್ರಮ್ MLC ಉಗ್ರಪ್ಪ, ನನ್ ಕಾಂಗ್ರೆಸ್. ಇಷ್ಟು ದಾಖಲೆ ಸಾಲದ? ಧರ್ಮಸ್ಥಳದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಅಲ್ಲಿ ಸಾಕಷ್ಟು ಜನ ಕಾಣೆಯಾಗಿದ್ದಾರೆ. ಅಲ್ಲಿ ಪೊಲೀಸ್ ರಿಪೋರ್ಟ್ ಇದೆ. ವಿ ಹ್ಯಾವ್ ಪೊಲೀಸ್ ರಿಪೋರ್ಟ್ ಸ್ಟೇಟಿಂಗ್ ದಟ್ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ, ಎಷ್ಟು ಜನ ಅನ್ಯಾಚುರಲ್ ಡೆತ್ ಆಗಿದೆ, ಪೊಲೀಸ್ ರಿಪೋರ್ಟ್ ಇದೆ. ಗ್ರಾಮ ಪಂಚಾಯತಿನಲ್ಲಿ ಸುಳ್ಳು ರೆಕಾರ್ಡ್ಗಳನ್ನು ಸೃಷ್ಟಿ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಹದ್ಬಸ್ತಲ್ಲಿ ಎಣಗಳನ್ನ ಬಿಸಾಕಿ ಅದು ಪಳವಳಿಕೆ ಆದರೆ ಅರಣ್ಯ ಇಲಾಖೆಯ ರೇಂಜ್ ಆಫೀಸರ್ ಅದನ್ನ ನೋಡಲ್ಲ, ರಿಪೋರ್ಟ್ ಮಾಡಲ್ಲ. ಸೋಕಾಲ್ಡ್ ತುಂಬಾ ನಿಯತ್ತಿನ ವ್ಯಕ್ತಿ ಸೋಕಾಲ್ಡ್ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದಾರೆ. ಅದ್ರ ಬಗ್ಗೆ ತುಟಿ ಬಿಚ್ಚಲ ವ್ಯಕ್ತಿ. ವಾಟ್ ಯು ಸಪೋಸ್ ಟು ಡೂ ಆನ್ ಧರ್ಮಸ್ಥಳ? SIT ಅವರು ಒಂದು ಮಟ್ಟದಲ್ಲಿ ಬುಕ್ ಆಗಿದ್ದಾರೆ, ಆಮಿಷಗಳಿಗೆ ಮಾರಾಟ ಆಗಿದ್ದಾರೆ. ಸರ್ಕಾರದಲ್ಲಿ ಡಿಕೆ ಶಿವಕುಮಾರನ ಹೇಳಿಕೆ ಮೇಲೆ SIT ನಡೀತಾ ಇದೆ. ದರ್ ಇಸ್ ನೋ ಡೌಟ್. ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಡಿಕೆ ಶಿವಕುಮಾರ್ ಆಲ್ಸೋ.
ಡಿಕೆ ಶಿವಕುಮಾರ್ ಡೆಪ್ಯೂಟಿ ಸಿಎಂ ಆದ್ರೆ ಆತನ ವಿರುದ್ಧ ಸಹ ಧರ್ಮಸ್ಥಳದ ವಿಚಾರದಲ್ಲಿ ತನ್ನ ತಲೆಯನ್ನು ತೋರಿಸ್ತಾ ಇದ್ದಾನೆ. ಖಾಲಿ ಡಬ್ಬ ಅಂತ ಹೇಳಿ ಬೇಡದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ಇನ್ನ ಏನೇನೋ ಮಾಡ್ತಾ ಇದ್ದಾನೆ. ಅದರ ಸಂಪೂರ್ಣ ವಿವರ ಅತಿ ಶೀಘ್ರದಲ್ಲೇ ಸಿಗುತ್ತೆ. ಎಸ್ಐಟಿ ಅಲ್ಲಿನ ಅಕ್ರಮಗಳನ್ನು ತನಿಖೆ ಮಾಡ್ತಾ ಇದ್ದಾರೆ. ಎಸ್ಐಟಿಗೆ ಇನ್ಫ್ಲೂಯೆನ್ಸ್ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದಿಂದ ಏನು ಒತ್ತಡ ಇದೆ, ಯಾರ್ಯಾರು ಒತ್ತಡ ಆಗ್ತಾ ಇದ್ದಾರೆ, ಯಾರ್ಯಾರು ಸರ್ಕಾರದಿಂದ ಈ ಒಂದು ಧರ್ಮಸ್ಥಳ ತನಿಖೆನ ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ, ಯಾವ್ಯಾವ ಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ, ಯಾವ್ಯಾವ IPS ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಎಸ್ಐಟಿನಲ್ಲಿ ಯಾರ್ಯಾರು ಬುಕ್ ಆಗಿದ್ದಾರೆ, ಯಾರ್ಯಾರು ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಬೀಳ್ತಾ ಇದ್ದಾರೆ. ಎಸ್ಐಟಿ ರಚನೆ ಆದ ಮೇಲೆ 3 ತಿಂಗಳಲ್ಲಿ ಸುಮಾರು 150ಕ್ಕೂ ಅಂದಾಜು 150ಕ್ಕೂ ಸುಳ್ಳು FIRಗಳನ್ನ ಧ್ವನಿ ಎತ್ತೋರ ಮೇಲೆ ಕರ್ನಾಟಕದಾದ್ಯಂತ ರಿಜಿಸ್ಟರ್ ಮಾಡಿದ್ದಾರೆ. ಗೊತ್ತಾ ನಿಮ್ಗೆ? ಎಸ್ಐಟಿ ರಚನೆ ಆದ್ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿಕೆ ಶಿವಕುಮಾರ ಎಸ್ಐಟಿಯಿಂದ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡಬೇಕು ಅಂತ ಪ್ರಯತ್ನದಲ್ಲಿದ್ದಾನೆ. ಇದೇ ಡಿಕೆ ಶಿವಕುಮಾರ ಎಸ್ಐಟಿ ಮತ್ತೆ ಈ ಭ್ರಷ್ಟ ಪೊಲೀಸ್ ಇಲಾಖೆ 150ಕ್ಕೂ ಹೆಚ್ಚು FIRಗಳನ್ನ ಕರ್ನಾಟಕದಾದ್ಯಂತ ಧ್ವನಿ ಎತ್ತೋರ ಮೇಲೆ ಮಾಡಿದ್ದಾರೆ. ಶಿವಮೊಗ್ಗ, ಬೆಳಗಾಂ, ಮಂಗಳೂರು, ಬೆಳ್ತಂಗಡಿ, ಕೊಡಗೇಹಳ್ಳಿ, ಯಲಹಂಕ 150ಕ್ಕೂ ಹೆಚ್ಚು FIRಗಳನ್ನ ಧ್ವನಿ ಎತ್ತೋರ ಮೇಲೆ, ನನ್ನ ಮೇಲೆ ಒಬ್ಬರ ಮೇಲಲ್ಲ, ನನ್ನ ಮೇಲೆ ಆರಾಗಿದೆ. ನನ್ನ ಬಿಟ್ಟು ಇನ್ನ ಸಾಕಷ್ಟು ಹೋರಾಟಗಾರರ ಮೇಲೆ, ಧ್ವನಿಯವರ ಮೇಲೆ, ಇವರು ಮಹೇಶ್ ತಿಮ್ರೋಡಿ ಅವ್ರ ಮೇಲೆ ಏನೋ ನಾನು ಮಹೇಶ್ ಅವ್ರನ್ನ ಮೇಲೆ ಕೇರಿಸ್ಕೊಂಡು ಗಿರೀಶನ್ ಮೇಲೆ ಏರ್ಸ್ಕೊಂಡಿಲ್ಲ. ಹೋರಾಟ ಆದ್ಮೇಲೆ ಎಲ್ಲಾರು ಒಂದೇ. ಅವ್ನು ಧ್ವನಿ ಮಾಡಿದ್ರೆ ಅವನು ಕೂಡ ಹೋರಾಟಗಾರನೇ. ಇಲ್ಲಿ ಯಾರೋ ದೊಡ್ಡವರು ಚಿಕ್ಕವರು ಅಂತ ನಾವೇನ್ ತಲೆ ಕೆಡ್ಸ್ಕೊಳಲ್ಲ. ನಿಯತ್ತಾಗಿ ಇವ್ರು ಕೆಲಸ ಮಾಡ್ತಾರೆ, ಅದೇ ಇಂಪಾರ್ಟೆಂಟ್. ಹೋರಾಟದಲ್ಲಿ ಮಾರಾಟ ಇರಬಾರ್ದು. ಜನ ಯಾರನ್ನ ನಂಬಬೇಕು? ಸರ್ಕಾರ ಸುಳ್ಳು, SIT ಸುಳ್ಳು, ಡೆಪ್ಯೂಟಿ ಸಿಎಂ SITನ ಬಳಸಿ ಕೊಲೆಗಾರರಿಗೆ ಕ್ಲೀನ್ ಚಿಟ್ ಕೊಡಕ್ಕೆ ಓಡಾಡ್ತಾ ಇದ್ದಾನೆ. ಅವನ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟ್ಟಣ್ಣ ಎಲ್ಲೋದೆ ನೀನು? ಯಾವ ಎಸ್ಐಟಿಯನ್ನ ಇದೇ ಗಿರೀಶ್ ಮಟ್ಟಣ್ಣ ಹೊಗಳ್ತಾ ಇದ್ದೋ ಅದೇ SIT ಈಗ ಅರೆಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಒಳಗಡೆ ಹೋಗೋದು ಇಂಟ್ರಾಗೇಷನ್ಗೆ ನೋಟಿಸ್ ಕೊಟ್ರೆ ಗಿರೀಶ್ ಮಟ್ಟಣ್ಣ ಹೊರಗಡೆ ಬಂದು ನಮ್ ಸಾಹೇಬ್ರು, ನಮ್ಮ SIT, ಓಹೋ ಏನ್ ಗಿರೀಶ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ ಇನ್ನ ಬಿಟ್ಟಿಲ್ಲ ಅನ್ಸುತ್ತೆ. ಇದು ಹೋರಾಟನಯ್ಯ, ಹೋರಾಟ. ನಾವು ಈ ಹೋರಾಟಕ್ಕೆ ಬಂದಿದ್ದು ಧನಂಜಯ ಅನ್ನೋ ಒಬ್ಬ ಖ್ಯಾತ ವಕೀಲ ಈ ಕೇಸನ್ನ ತಗೊಂಡಿದ್ದಾರೆ. ಇದರಲ್ಲಿ ಸತ್ಯ ಇದೆ ಅಂತ ನಂಬಿ ನಾವೆಲ್ಲ ಹೊರಗಡೆ ಬಂದಿದ್ದು. ವಾಟ್ ಹ್ಯಾಪೆಂಡ್? ವೇರ್ ಇಸ್ ಧನಂಜಯ? ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು? ನನಗೆ ವಕೀಲರ ಕೈಯಲ್ಲಿ ಧನಂಜಯ, ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು. ನನ್ನ ಹೆಸರು ಎತ್ತಕ್ಕೆ ಹೋಗಿಲ್ಲ. ಬಟ್ ಟುಡೇ ವಿ ಹ್ಯಾಡ್ ಟು ಕ್ವಶನ್ ವೇರ್ ಇಸ್ ಧನಂಜಯ? ಭೀಮನ ಯಾಕೆ ಕರ್ಕೊಂಬಂದ್ರು ಅವರು? ಎಲ್ಲಿ ಗಿರೀಶ ಎಲ್ಲೋದ? ಯಾವ ಗಿರೀಶ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು, ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು FIR ಮಾಡಿಸ್ಕೊಂಡು, ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ? ಯಾಕೆ ಸತ್ಯ ಹೇಳ್ತಾ ಇಲ್ಲ ಗಿರೀಶ? ಅಲ್ಲಿ ಘಟನೆಗಳು ನಡೆದಿದೆ, ಅದರ ಬಗ್ಗೆ ತನಿಖೆ ಆಗಬೇಕು, ಆರೋಪಿಗೆ ಶಿಕ್ಷೆ ಆಗಬೇಕು. ಆದರೆ ಇದರ ಮಧ್ಯದಲ್ಲಿ ನಂದು ಕಡ್ಡಿ ಎಲ್ಲ ಅಲ್ಲಾಡಿಸಲಿ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವು ಪ್ರಮುಖರ ಮುಖವಾಡವನ್ನು ಕಳಿಸಬೇಕಾದಂತ ಸಮಯ ಇದೆ. ಹೋರಾಟ ಹಳ್ಳಕ್ಕೆ ಬೀಳುವಂತ ಪರಿಸ್ಥಿತಿ ಬಂದಿದೆ. ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ, ಜರ್ಮನಿಯಿಂದ ಫಂಡ್ಸ್ ಬಂದಿದೆ, ದುಬೈಯಿಂದ ಫಂಡ್ಸ್ ಬಂದಿದೆ. ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ. ಅಲ್ರಿ, ನೀವು ಹೋರಾಟ ಮಾಡಕ್ಕೆ ಹಣ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು? ಇದು ಸತ್ಯದ ಪರವಾಗಿ ಯಾರು ಹೋರಾಟ ಮಾಡ್ತಾರೆ? ಯಾರನ್ನ ನಂಬಬೇಕು? 6 ಕೋಟಿ ಜನ, 7 ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬಬೇಕು? ನಾನು ಧನಂಜಯನ ನಂಬ್ಕೊಂಡು ಬಂದಿದ್ದು. ಆದ್ರೆ ಧನಂಜಯನೇ ಅಲ್ಲ, ನಾನು ಧನಂಜಯ ಅವರು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಬಂದ್ರು ಅಂತೇಳಿ ನಾನು ಹೋರಾಟಕ್ಕೆ ಬಂದಿದ್ದು. ಧನಂಜಯ ಅವರು ಒಂದು ಮಟ್ಟದಲ್ಲಿ ತಮ್ಮನ್ನ ತಾವು ಮಾಯ ಆಗ್ಬಿಡ್ತಾರೆ. ಈಗ ಗಿರೀಶ್ ಮಟ್ಟಣ್ಣ ಮಾಯ ಆಗಿದ್ದಾನೆ. ಎಲ್ಲಿ ಹೋದೆ ಗಿರೀಶ ನೀನು? ಗಿರೀಶ, ಎಷ್ಟು ಸತ್ಯ ಇದೆ ನಿಮ್ಮ ಮಾತಿನಲ್ಲಿ? ಪವರ್ ಟಿವಿ ರಾಕೇಶನ್ಗೂ ಗಿರೀಶ್ ಮಟ್ಟಣ್ಣ ನಿಮ್ಗೇನ್ ಸಂಬಂಧ? ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ, ಸತ್ಯಕ್ಕೆ ಹತ್ತಿರವಾದ ಮಾಹಿತಿಗಳನ್ನ ಮಾತಾಡ್ತಾ ಇದ್ದಾನೆ. ಗಿರೀಶ್ ಅವರೇ, ಎಲ್ಲಿ ಹೋದ್ರಿ?
ಮಾಜಿ ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸಬೇಡಿ. ನಿಮ್ಮ ಜೊತೆ ನಿಂತ್ಕೊಂಡು ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆಗುತ್ತೆ, ಅವ್ರ ಫೋನ್ ಎತ್ತಲ್ಲ ನೀವು. ಗಿರೀಶ, ನೀ ಎಲ್ಲಿ? ಯಾಕಿಂಗೆ ನೀನು ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸಬೇಡ ಗುರು. ವಿ ನೀಡ್ ಈ 6-7 ಕೋಟಿ ಜನ ನಮ್ಮನ್ನ ನೋಡ್ತಾ ಇದ್ದಾರೆ, ಕ್ಯಾಕರ್ಸ್ ಉಗಿದು ಬಿಡ್ತಾರೆ. ದಾರಿ ತಪ್ಪಿದ ಮಗ ಅನ್ನಿಸ್ಕೊಂಡಕ್ಕೆ ನಾನು ಬಂದಿಲ್ಲ. ನಾನು ಬಂದಿದ್ದು ಈ ಹೋರಾಟಕ್ಕೆ ನ್ಯಾಯ ಸಿಗೋಕ್ಕೋಸ್ಕರ, ಮಾರಾಟ ಆಗಲ್ಲ. ಈ ವಾಂಟೆಡ್ ಟು ಗೆಟ್ ಸೋಲ್ಡ್. ಐ ಹ್ಯಾವ್ ಡಿಫರೆಂಟ್ ಕೆಪಬಿಲಿಟಿ. ನಾನು ಅಷ್ಟಿಲ್ಲ ಅಂದ್ರೆ SIT ಅವರ ಮೇಲೆ ನನ್ನ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿಲ್ಲ. ವಿ ಹ್ಯಾವ್ ಇಂಚು ರಿಪೋರ್ಟ್ ಇದೆ ನಮ್ಮ ಹತ್ರ. ಎಲ್ಲಿಂದ ಹಣ ಬಂತು, ಯಾವ IPS ಆಫೀಸರ್, ಎಷ್ಟು ಕೋಟಿ ಹಣ ಎಲ್ಲಿಗೋಯ್ತು, ಯಾವ ಆಂಬುಲೆನ್ಸ್ ಅಲ್ಲಿ ಟ್ರಾಫಿಕಿಂಗ್ ಮಾಡಿದ್ರು, ಯಾರ್ಯಾರು ಡೀಲ್ ಮಾಡ್ತಾ ಇದ್ದಾರೆ, ಸದಾಶಿವನಗರದಲ್ಲಿ ಏನ್ ನಡೀತಾ ಇದೆ, ಸದಾಶಿವನಗರದಿಂದ ಧರ್ಮಸ್ಥಳಕ್ಕೆ ಇನ್ಸ್ಟ್ರಕ್ಷನ್ ಏನು ಹೋಗ್ತಾ ಇದೆ, ಕಾಟಾಚಾರಕ್ಕೆ ಸ್ಟೇಟ್ಮೆಂಟ್ ಕೊಡೋ ಅಂತ ಒಬ್ಬ ಏನ್ ಹೇಳಬೇಕು, ಒಬ್ಬೊಬ್ಬ SIT ಅಧಿಕಾರಿಯ ನಿಮ್ಮ ಜನ್ಮ ಜಾಲಾಡ್ಸಕ್ಕೆ ಮಾಹಿತಿಯನ್ನು ಮಡ್ಕೊಂಡಿದೀವಿ. ನೀವು ಯಾರ್ಯಾರ ಸಂಪರ್ಕದಲ್ಲಿದ್ದೀರಾ, ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಕೋಟಿ ಆಮಿಷಗಳು ವರ್ಕೌಟ್ ಆಗ್ತಾ ಇದೆ, ಯಾವ್ಯಾವ ಆಂಬ್ಯುಲೆನ್ಸ್ ಅಲ್ಲಿ ಕ್ಯಾಶ್ ಹವಾಲ ಮುಖಾಂತರ ಓಡಾಡ್ತಾ ಇದೆ, ಯಾವ ತಲುಪ್ತಾ ಇದೆ, ಯಾರ್ಯಾರ ಮೇಲೆ ಎಫ್ಐಆರ್ ಗಳನ್ನ ಮಾಡಕ್ಕೆ ನೀವು ಷಡ್ಯಂತ್ರಗಳನ್ನ ಮಾಡಿ ಕೂತ್ಕೊಂತೀರಾ, ಯಾರ್ಯಾರಿಗೆ ಇನ್ಸ್ಟ್ರಕ್ಷನ್ ಬರ್ತಾ ಇದೆ, ಯಾವ್ಯಾವ IPS, ಯಾವ್ಯಾವ ಇನ್ಸ್ಪೆಕ್ಟರ್, ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರ, ಇಂಚು ಇನ್ಫಾರ್ಮೇಶನ್ ಇದೆ. ವೆನ್ ವಿ ಕ್ಯಾನ್ ನಾವುಗಳು ಇಷ್ಟು ದೊಡ್ಡ ಷಡ್ಯಂತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ, ಹೋರಾಟ ಅಂತ ಮುಖವಾಡ ಹಾಕೊಂಡಿರೋ ಕೆಲವು ಮುಖವಾಡಧಾರಿಗಳ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ನಮ್ಮ ಉದ್ದೇಶ ಧರ್ಮಸ್ಥಳದ ಹೋರಾಟಕ್ಕೆ, ಸೌಜನ್ಯಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ನಾವಿಲ್ಲಿ ಕಾಸು ಮಾಡ್ಕೊಬೇಕು, ನಾವ್ ಯಾವನ್ಗೋ ಮಾರಾಟ ಆಗಬೇಕು, ಯಾವನ್ಗೋ ಹೆಲ್ಪ್ ಮಾಡಬೇಕು. SIT ಸಾಹೇಬ್ರು ಒಳ್ಳೆಯವರು, ಮತ್ತೆ ಕೆಟ್ಟವ್ರು ಯಾರು? ಇದೇ SIT ಅವರು ಗಿರೀಶ್ ಮಠಣ್ಣ ಅವ್ರ ಮೇಲೆ, ಮಹೇಶ್ ಅವ್ರ ಮೇಲೆ, ಜಯಂತ್ ಅವ್ರ ಮೇಲೆ, ಇನ್ನ ಇತರರ ಮೇಲೆ ಎಫ್ಐಆರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಹೋಗಿ ಯಾರ ಬಗ್ಗೆ ಗಿರೀಶ ನೀನು ಹೊಗಳದೆ, ಅವರೇ ಎಫ್ಐಆರ್ ಮಾಡಿ ನಿಮ್ಮನ್ನು ಜೈಲಿಗೆ ಕಳಿಸ್ತಾರೆ. ಈಗ ಕಮಾನ್ ಮ್ಯಾನ್, ನೀನೊಬ್ಬ ಮಾಜಿ ಪೊಲೀಸ್ ಅಧಿಕಾರಿ, ನಮ್ಗೆಲ್ಲ ಗೊತ್ತಿದೆ. ಆದರೆ ಪೊಲೀಸ್ ಬುದ್ಧಿಯನ್ನ ಬಿಟ್ಟು ಹೋರಾಟಗಾರನ ವಿ ಡೋಂಟ್ ವಾಂಟ್. ನರಿಗಳು ಬೇಡ್ರಿ ಇಲ್ಲಿ, ಕಾಸು ಮಾಡ್ಕೊಂಡು ನರಿ ಬೇಕಾ ನಮ್ಗೆ? ಐ ವಿಲ್ ಫಿಕ್ಸ್ ದ ಫಾಕ್ಸ್. ನರಿಗಳನ್ನ ಫಿಕ್ಸ್ ಮಾಡಕ್ಕೆ ನಾನು ಬಂದಿರೋದು. ಅದು ಬರೀ ವಿರೋಧಿ ಗೋಮುಖ ವ್ಯಾಘ್ರಗಳಲ್ಲ, ಹೋರಾಟನ ಹೆಸರಲ್ಲಿರುವಂತ ನರಿಗಳನ್ನ ಕೂಡ ಫಿಕ್ಸ್ ಮಾಡ್ತೇವೆ. ವಿ ವಿಲ್ ಫಿಕ್ಸ್ ದ ಅಜೆಂಡಾ. ವಾಟ್ ಡು ಯು ಥಿಂಕ್? ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ? 7 ಕೋಟಿ ಕನ್ನಡಿಗರು ದಡ್ರ, 7 ಕೋಟಿ ಜನ ನಮ್ಮನ್ನ ಚಪ್ಪಾಳೆ ಹೊಡೆಯರು, ಮೆಸೇಜ್ ಹಾಕೋರು, ಏನು ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದ್ರು ದಡ್ರ ಅವರು. ಆತ್ಮವನ್ನ ಮಾರಾಟ ಮಾಡ್ಕೊಬೇಕು ಹೋರಾಟದ ಹೆಸರಲ್ಲಿ. ಮನ್ಸಾದ್ರೆ ಹಿಂಗ್ ಬರುತ್ತೆ. ಹೊರಗಡೆಯಿಂದ ಫಂಡ್ಸ್ ಬಿಜೆಪಿ ಅವರು ತಗೊಳ್ತಾರೆ, ಕಾಂಗ್ರೆಸ್ ಎಲ್ಲಾ ಪಕ್ಷದವರು ತಗೊಳ್ತಾರೆ. ಹೋರಾಟಗಾರ ಅಂದ್ಮೇಲೆ ಕನಿಷ್ಠ ನಿಯತ್ತಿರ್ಬೇಕಲ್ವಾ? ನಾನು ಹಣ ತಗೊಂಬೇಡಿ ಅಂತ ಯಾರಿಗೂ ಹೇಳಲ್ಲ, ಹಣ ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ. ಬಟ್ ಅದು ತಗೊಂಡಂತ ಹಣಕ್ಕೆ ನಿಯತ್ತಿರ್ಬೇಕಲ್ವಾ? ಯಾರ್ಯಾರನ್ನ ಕತ್ಕೂಯ್ತೀರಾ? ಧನಂಜಯ ಅವ್ರನ್ನ, ಅಡ್ವೊಕೇಟ್ ಧನಂಜಯ ಅವ್ರನ್ನ ನಂಬ್ಕೊಂಡು ನಾನು ಹೊರಗಡೆ ಬಂದೆ. ನಾನು ಈ ಹೋರಾಟಕ್ಕೆ ಕಾಲಿಟ್ಟೆ. ಧನಂಜಯ ಒಂದು ಮಟ್ಟದಲ್ಲಿ ನಾಪತ್ತೆ. ಇವತ್ತು ಪ್ರಮುಖರು ಆ ಧರ್ಮಸ್ಥಳದಲ್ಲಿ ಧ್ವನಿ ಮಾಡ್ತಾ ಇದ್ದವರು ಎಲ್ಲೆಲ್ಲಿ ಹೋದ್ರೆ ನೀವೆಲ್ಲ ಯಾವ SIT ಅನ್ನ ಗಿರೀಶ ಹೊಗಳ್ತಾ ಇದ್ದ, ಅದೇ SIT ಎಫ್ಐಆರ್ ಮಾಡಿ ಈಗ ಗೂಟ ಹೊಡೆಯಕ್ಕೆ ರೆಡಿ ಮಾಡಿದೆ. ಏನು ಹೇಳ್ತೀಯ ಗಿರೀಶ? ಈಗ ನಾವಿಲ್ಲಿ ಹೊಗಳಕ್ಕೆ, ನಮ್ಮನ್ನ TRP ಜಾಸ್ತಿ ಮಾಡ್ಕೊಳಕ್ ಬಂದಿಲ್ಲ. ವಿ ಆರ್ ಕಮ್ ಹಿಯರ್ ಟು ಡೆಲಿವರ್ ದ ಜಸ್ಟಿಸ್, ವಾಯ್ಸ್ ಅಗೇನ್ಸ್ಟ್ ದ ಜಸ್ಟಿಸ್, ವಾಯ್ಸ್ ಫಾರ್ ದ ಜಸ್ಟಿಸ್, ಗೆಟ್ ದ ಜಸ್ಟಿಸ್. ನರಿಗಳ ಜೊತೆ ಹೋರಾಟ ಮಾಡಬೇಕಾ? ನರಿಗಳ ನೀವೆಲ್ಲ? ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಕೆಲವರು ನರಿ ಮುಖವಾಡ ಹಾಕೊಂಡು, ಕೆಲವರು ಹಸುವಿನ ಮುಖವಾಡ ಹಾಕೊಂಡು ನರಿ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲೋ, ಮಾರಾಟ ಆಗ್ಬೇಕು ಅಂದ್ರೆ ಧರ್ಮಸ್ಥಳದ ಹೋರಾಟನೇ ಬೇಕಾ? ಎಷ್ಟು ಕಾಸು ಮಾಡ್ಕೊಂಡ್ರಿ? ಯಾರ್ಯಾರು ಮಾಡ್ಕೊಂಡ್ರಿ? ಎಲ್ಲೆಲ್ಲಿ ಇಟ್ಟಿದ್ದೀರಾ? ಏನ್ SIT ಅವ್ರಿಗೆ ಗೊತ್ತಾಗಲ್ವಾ? ನಿಮ್ ಬಗ್ಗೆ SIT ಕಲೆ ಆಗ್ತಾ ಇದೆ. SIT ಬಗ್ಗೆ ನಾವು ಕಲೆ ಹಾಕಿದ್ದೀವಿ. SIT ಬಗ್ಗೆ DK ಶಿವಕುಮಾರ್ SITಗೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, SIT ಹೆಂಗ್ ಡ್ಯಾನ್ಸ್ ಆಡ್ತಾ ಇದೆ, ಯಾರ್ಯಾರ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆ, ಯಾರ್ಯಾರು ಇನ್ಸ್ಟ್ರಕ್ಷನ್ ತಗೊಂತಾ ಇದ್ದಾರೆ, ಟೀಮ್ ಅಲ್ಲಿ ಯಾರ್ಯಾರು ಇದ್ದಾರೆ, SIT ಅನ್ನ ಬಳಸಿ ಈ ಕೇಸನ್ನ ಮುಳುಗ್ಸಕ್ಕೆ ಯಾರ್ಯಾರು ಪ್ರಯತ್ನ ಬೀಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಮೌನ ಯಾಕೆ, ಹೋಮ್ ಮಿನಿಸ್ಟರ್ ಕಾಟಾಚಾರಕ್ಕೆ ಸ್ಟೇಟ್ಮೆಂಟ್ ಯಾಕೆ, ಎಲ್ಲದರ ಬಗ್ಗೆ ಡಿಟೇಲ್ಡ್ ರಿಪೋರ್ಟ್ ವಿ ಹ್ಯಾವ್. ನಮ್ಮ ಬಳಿ ಡಿಟೇಲ್ಡ್ ರಿಪೋರ್ಟ್ ಇದೆ.
ವಿ ಹ್ಯಾವ್ ಡಿಟೇಲ್ಡ್ ರಿಪೋರ್ಟ್. ಅದಕ್ಕೋಸ್ಕರನೇ ಯಾವನಿಗೂ ಕೇರ್ ಮಾಡದೆ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಕನಿಷ್ಠ 100ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದೇವೆ. ಇದೇ ಕರ್ನಾಟಕದ ಮುಖ್ಯಮಂತ್ರಿಗೆ SIT ನಡೆ ಬಗ್ಗೆ, ಅಲ್ಲಿ ನಡೀತಾ ಇರೋ ಅಕ್ರಮದ ಬಗ್ಗೆ SIT ತನಿಖೆ ಮಾಡೋದು ಬಿಟ್ಟು ದೂರು ಕೊಡೋರ ಮೇಲೆ FIR ಹಾಕ್ಸುವಂತ ಕೆಲಸಕ್ಕೆ ಕರ್ನಾಟಕದ ಪೊಲೀಸರನ್ನ SIT ಅಧಿಕಾರಿಗಳು ಬಳಸ್ಕೊಂತ ಇದ್ದಾರೆ. ಕೆಲವು ಗಲೀಜ್ ತಿನ್ನೋ ಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ SIT ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ರಿಮೋಟ್ ಅಲ್ಲಿ SIT ಆಪರೇಟ್ ಮಾಡ್ತಾ ಇದ್ದಾರೆ. ಒಬ್ಬ ಅಲ್ಲ, ನಿಮಗೆ ತಾಕತ್ತಿಲ್ಲ ಅಂತಂದ್ರೆ ಆ SIT ಮುಚ್ಚಾಕ್ರಲ್ಲ. ಆ SIT ಬಳಸ್ಕೊಂಡು ಯಾರು ಧ್ವನಿ ಮಾಡ್ತಾರೆ ಅವ್ರಗಳಿಗೆ ಕೇಸು. ಯಾರು ಕಾಸಿಸ್ಕೊಳಲ್ಲ, ಯಾರು ಕಾಸಿಸ್ಕೊಂತಾರೆ ಅವ್ರಿಗೆ ಡೀಲ್ಗಳು. ಅದು ಯಾರ ಮುಖಾಂತರ? ಕ್ರಿಶ್ಚಿಯನ್ ಮಿಷನರಿ ಬೇರೆ ಬೇರೆ ಮಿಷನರಿಗಳ ಕೈಯಲ್ಲಿ ದುಡ್ಡು ಕೊಡಿಸ್ಬಿಟ್ಟು ಅವ್ರನ್ನ ಅವ್ರು ಕೊಡ್ತಾರೆ ಅಂತ ಈಸ್ಕೊಳ್ಳೋ ಅಂತ ಬೇವರ್ಸ್ಗಳು. ನೀವು ದುಡ್ಡು ಬೇಕು ಅಂದ್ರೆ ಹೋಗಿ ಹೋರಾಟ ಬಿಟ್ಬಿಟ್ಟು ಹೋಗಿ ಮಾಡ್ಕೊಳ್ಳಿ. ನಾನೇನ್ ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಮಾಡ್ತೀವಿ. ನಾನು ಫೀಸ್ ಇಸ್ಕೊಂತೀನಿ, ನಾನು ನನ್ನನ್ನು ಆತ್ಮನ ಮಾರಾಟ ಮಾಡ್ಕೊಳಲ್ಲ. ಈ ಮಟ್ಟಕ್ಕೆ ಹೋರಾಟ ಬೇಕೇನ್ರ? ಹೋರಾಟನ ಹೆಸರಲ್ಲಿ ಅಲ್ಲ. ನೀವು ನೆಟ್ಟಿಗಿದ್ರೆ SIT ಯಾಕೆ ಅಲ್ಲಾಡ್ಸಕ್ಕಾಗಲ್ಲ? ಸರ್ಕಾರನೆಲ್ಲ ಕಲ್ಲಾಡ್ಸಲ್ಲ, ಎಲ್ಲ ಫಿಕ್ಸ್ ಮಾಡ್ಕೊಂಬಿಡಿ ಒಳಗಡೆ. ಯಾವ್ಯಾವ ದೇಶದಿಂದ ಯಾವ್ಯಾವ ಕ್ರಿಶ್ಚಿಯನ್ ಮಿಷನರಿಗಳಿಂದ ಹಣ ಬಂದಿದೆ ಮಾಹಿತಿ ಇದೆ. ಇದು ಧರ್ಮ ದಂಗಲ್ಲ, ಪ್ರಾಣ ಹೋಗಿದೆ, ರೇಪ್ ಆಗಿದೆ. ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ನೀವು ಧರ್ಮ ದಂಗಲ್ ಬಣ್ಣ ಹೊಡಿಯಕ್ಕೆ ನೀವೇ ದಾರಿ ಮಾಡಿಕೊಟ್ರೆ ಇನ್ನೆಂತ ಬೇವರ್ಸಿಗಳು ನೀವು ದುಡ್ಡಿಸ್ಕೊಳೋರು. ಮಾನ ಮರ್ಯಾದೆ ಇಲ್ವಾ? ಮಾರಾಟ ಜೀವನ ಮಾಡ್ಬೇಕೇನೋ 500 ಕೋಟಿಗೆ. ಆ 500 ಕೋಟಿ ದೊಡ್ಡ ವಿಚಾರನ ಸಂಪಾದನೆ ಮಾಡೋದು. ಎಂತ ಬೇವರ್ಸಿ ನನ್ನ ಮಕ್ಕಳ ನೀವು. SIT ಬಿಡು, 3 ಅದು SITನೇ ಅಲ್ಲ. ಅವರು ಧ್ವನಿ ಮಾಡೋರ್ನ ಫಿಕ್ಸ್ ಮಾಡಕ್ಕೆ ಕೂತಿರೋ ಅಂತ ಪ್ರಳಯಾಂತಕರು, ಕೀಚಕರು. ಅದಕ್ಕೊಬ್ಬ ಮುಖ್ಯಸ್ಥ ಮೊಹಂತಿ ಅಂತ ಕ್ಲೀನ್ ಚಿಟ್ ವ್ಯಕ್ತಿ. ಅವ್ರ ಕೆಳಗಡೆ ಮಾಡ್ತಾರೋ ಟೀಮ್ ಅನ್ನ ಕಿವಿನೂ ಕಣ್ಣು ಮುಚ್ಕೊಂಡು ಮೂಗನ್ನ ಮುಚ್ಕೊಂಡು ಕೂತಿರೋ ಅಂತ SIT ಮುಖ್ಯಸ್ಥ. ಆತನ ಮೇಲೂ ಕಂಪ್ಲೇಂಟ್ ಆಗಿದೆ. ವಿ ಹ್ಯಾವ್ ರಿಟರ್ನ್ ಟು UPSC. ವಿ ಹ್ಯಾವ್ ಟೇಕನ್ ದರ್ ರೆಕಾರ್ಡ್ಸ್. ನಿಮ್ಮ ಜನ್ಮ ಜಾಲಾಡ್ತೀವಿ. ನೀವೇನಾದ್ರೂ ಸತ್ಯಕ್ಕೆ ವಿರುದ್ಧವಾಗಿ ರಿಪೋರ್ಟ್ ಕೊಟ್ಟು ನೋಡಿ. ನಿಮ್ಮ ಜನ್ಮ ಜಾಲಾಡಿಲ್ಲ. ನನ್ನ ಹೆಸರು ಅಡ್ವೊಕೇಟ್ ಜಗದೀಶೇ ಅಲ್ಲ. ನೀವು ಯಾವನ್ನೇ ಸಪೋರ್ಟ್ ತಗೊಳ್ಳಲ್ಲ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಪೋರ್ಟ್ ಇಟ್ಕೊಂಡೆ ಮಾಡ್ರೋ ನೀವು. ನಾವು ಬೀದಿಗೆ ಬಂದು ಹೋರಾಟ ಮಾಡಿ ನ್ಯಾಯ ಕೇಳ್ತೀವಿ. ನ್ಯಾಯಾಲಯ ಕಣ್ಮುಚ್ಕೊಂಡಿರ್ಬೋದು, ನಾವು ಬೀದಿಗೆ ಬರ್ತೇವೆ. ಯಾವನ್ ಬೇಕಾದ್ರೆ ಸೇಲ್ ಆಗ್ಬೋದು. ಎಲ್ಲರೂ ಪ್ರೈಸ್ಲೆಸ್ ಅಲ್ಲೇ. ಭಾರತದಿಂದ ಕೊಯ್ನೂರು ಎತ್ಕೊಂಡೋದ್ರು, ಬ್ರಿಟಿಷ್ ಕೈಲಿ ಅದಕ್ಕೆ ಬೆಲೆ ಕಟ್ಟಕ್ಕಾಗಿಲ್ಲ. ಬೇವರ್ಸಿಗಳ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ವತಂತ್ರದ ಹೋರಾಟಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಕೆಲವು ವಿಚಾರಗಳು ಬೆಲೆ ಕಟ್ಟಕ್ಕಾಗಲ್ಲ. ಗಾಂಧಿಗೆ ನೋಬೆಲ್ ಕೊಟ್ರೆ ಅವಮಾನ. ಡಾಕ್ಟರ್ ಅಂಬೇಡ್ಕರ್ಗೆ ನೋಬೆಲ್ ಪ್ರಶಸ್ತಿ ಕೊಟ್ರೆ ಅದು ಅಂಬೇಡ್ಕರ್ಗೆ ಅವಮಾನ. ಯಾಕಂದ್ರೆ ನೋಬೆಲ್ಗಿಂತ ಮೇಲಕ್ಕೆ ಬೆಳೆದವರು. ಇದೇ ದೇಶದ ಸಂವಿಧಾನದ ಹೋರಾಟ ಮಾಡ್ತೀವಿ ನಾವು. ನೀವು ಒಬ್ಬೊಬ್ಬರು ಸೇಲ್ ಆಗಿದ್ರ ಕಣಲೇ, ಒಬ್ಬೊಬ್ಬರು ಸೇಲ್ ಆಗಿದ್ರ. SIT ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಸರ್ಕಾರ ರಿಮೋಟ್ ಇಸ್ಕೊಂಡು 150ಕ್ಕೂ ಹೆಚ್ಚು ಕೇಸುಗಳನ್ನ ಹೋರಾಟ ಮಾಡೋರು, ಧ್ವನಿ ಮಾಡೋರ ಮೇಲೆ ಹಾಕ್ತೀರಾ ಅಂತಂದ್ರೆ ಯಾವ ಸೀಮೆ ಪ್ರಜಾತಂತ್ರದಲ್ಲಿ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಮಾರಾಟ ಆಗಿಲ್ಲ ಅಂತ ಕೇಳಿ. ಯಾರು ಮಾರಾಟ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಯಾರು ಮಾರಾಟ ಆಗಿಲ್ಲ ಅಂತ ಕೇಳಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದೇ ಬಾಲನ್ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತಂದ್ರು. ಯಾಕೆ ಹೋಗಿಲ್ಲ? ನಾನು ನಮ್ಮ ವಕೀಲರನ್ನೇ ಕೇಳ್ತೀನಿ. ಬಾಲನ್ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ಮಾಹಿತಿಗಳು ಈ ಧರ್ಮಸ್ಥಳದ ವಿಚಾರದಲ್ಲಿ ಐ ವಿಲ್ ನಾಕ್ ದ ಡೋರ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಬಾಲನ್ ಹೇಳಿದ್ರು. ಇದೇ ಬಾಲನ್ ಅವ್ರಿಗೆ ನಾನು ನಿಮಗಿಂತ ತುಂಬಾ ಚಿಕ್ಕವನು, ಸರ್ವಿಸ್ ಅಲ್ಲೂ ತುಂಬಾ ಚಿಕ್ಕವನು, 7 ವರ್ಷ ಪ್ರಾಕ್ಟೀಸ್ ಅಷ್ಟೇ ನಂದು. ಮಿಸ್ಟರ್ ಸೀನಿಯರ್ ಅಡ್ವೊಕೇಟ್ ಬಾಲನ್, why did you make a statement that you will challenge this in the Supreme Court, and why haven't you gone? This is what Karnataka is asking. ಬರೀ ಮಾಧ್ಯಮಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪುಂಗೋದಲ್ಲ ಕೆಲಸ. ನ್ಯಾಯ ಕೊಡಿಸೋದಕ್ಕೂ ಸಹ ನಮ್ಮ ಕೆಲಸ. It is a primary duty of an advocate to give justice to the cause which we have taken. If you cannot, don't speak. ಮಾತಾಡೋ ಅವಶ್ಯಕತೆ ಇಲ್ಲ. ಯಾರೇ ಬರೀ ಪುಂಗೋಣ ಎಲ್ಲ ಸೇಲ್ ಆಗ್ಬಿಟ್ರೇನೋ?
ನಿಮ್ ಹೆಂಡ್ರು ಮಕ್ಕಳಿಗೆ ಇಟ್ಕೊಂಡು ಹೊಟ್ಟೆಲಿ ಇಟ್ಕೊಳ್ಳಿ. ಆ ಹೊಟ್ಟೆಲಿರೋ ಊಟ ವಿಷ ಆಗಿ ನಿಮ್ಮ ಬಾಯಿಗೆ ಲಕ್ವ, ನಿಮ್ಮ ಮೈಗೆ ಲಕ್ವ, ನಿಮ್ಮ ಕೈಗೆ ಲಕ್ವ ಒಡೆದೇ ಹೊಡಿತದೆ. ನಾವು ನೋಡ್ತೀವಿ. ವಿ ವಿಲ್ ಸಿ. ನಮಗ್ ಗೊತ್ತೋ ರಾಜಕಾರಣಿಗಳು ಹೊಲ್ಸ್ ಮುಂಡೆ ಮಕ್ಕಳು ಅಂತ. ಹೊಲಸ್ ತಿನ್ನೋರು ಹೋಗಿ ಪೊಲೀಸರು ಭ್ರಷ್ಟಾಚಾರ ಅನ್ಕೋಣ. ಮಿಕ್ಕಿದವರು ಎಲ್ರಿ ಹೋದ್ರು? ಧನಂಜಯ ಎಲ್ಲೋದ್ರು? ವೇರ್ ಇಸ್ ಅಡ್ವೊಕೇಟ್ ಧನಂಜಯ? ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಫೈಲ್ ಮಾಡೋ ಅಂತ ಬಾಲನವರು ಎಲ್ಲಿ ವಕೀಲರುಗಳು? ಥ್ಯಾಂಕ್ ಯು. ಕರ್ನಾಟಕ ನೋಡುತ್ತಾ ಇದೆ. ನೋಡ್ಲಿ ಕರ್ನಾಟಕ ಡಿಸೈಡ್ ಮಾಡುತ್ತೆ. ಪ್ರತಿಯೊಬ್ಬರ ಯೋಗ್ಯತೆ ಇನ್ಕ್ಲೂಡಿಂಗ್ ನನ್ನ ಯೋಗ್ಯತೆನೂ ಕೂಡ ಕರ್ನಾಟಕನ ಡಿಸೈಡ್ ಮಾಡುತ್ತೆ. ಐ ಆಮ್ ಥ್ಯಾಂಕ್ಫುಲ್. ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳಿದೀನಿ. ನನ್ ತಪ್ಪಿದ್ರೆ ನಮ್ಮನ್ನು ಕೂಡ ನೀವು ದೂಷಣೆ ಮಾಡಬಹುದು. ನಾನೇನು ಇದಕ್ಕೆ ಎಕ್ಸೆಪ್ಷನ್ ಏನಲ್ಲ. ಬಟ್ ಆದರೆ ಧರ್ಮಸ್ಥಳದ ಹೋರಾಟವನ್ನ ಮಾರಾಟ ಮಾಡಿಕೊಂಡು ಜೇಬು ತುಂಬಿಸ್ಕೊಂಡು ಬೇರೆ ಬೇರೆ ದೇಶಗಳಿಂದ ಕ್ರಿಶ್ಚಿಯನ್ ಮಿಷನರಿಗಳು ಬೇರೆ ಮಿಷನರಿಗಳಿಂದ ಹಣವನ್ನ ಇಸ್ಕೊಂಡು ಹೋರಾಟ ಅಂತೇಳಿ SIT ಅಧಿಕಾರಿಗಳನ್ನ ಹೊಗಳ್ಕೊಂಡು ಅದೇ SIT ಅಧಿಕಾರಿಗಳ ಕೈಲಿ FIR ಮಾಡಿ ತಲೆ ಮರೆಸ್ಕೊಂಡ್ರು ಅಂತವ್ರಿಗೆ ನಾನು ಕೇಳೋ ಪ್ರಶ್ನೆ ಇದನ್ನೇ, ಧರ್ಮಸ್ಥಳದ ಹೋರಾಟನ ಅಥವಾ ಮಾರಾಟಕ್ಕೆ ಇಟ್ಟಿದ್ದೀರಾ? ಥ್ಯಾಂಕ್ ಯು.